ಮುಳುಗುಂದದ ಆರಾಧ್ಯ ದೈವ ಶ್ರೀ ಬಾಲಿಲ ಮಹಾಂತ ಶಿವಯೋಗಿಗಳ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ 167ನೆಯ ಜಾತ್ರಾ ನಿಮಿತ್ತದ ಪ್ರಯುಕ್ತವಾಗಿ ನಮ್ಮ ಮುಳುಗುಂದದ ಗವಿಮಠದ ಒಂದು ಆವರಣದಲ್ಲಿ ಒಂದು ರಂಗೋಲಿಯ ಚಿತ್ರದ ನಿಮಿತ್ತದವಾಗಿ ಶ್ರೀ ಬಾಲಿಲ ಮಹಾಂತ ಶಿವಯೋಗಿಗಳ ಒಂದು ರಂಗೋಲಿಯ ಚಿತ್ರವನ್ನಾಗಿ ಒಬ್ಬ ಸಹೋದರಿಯರು ಬಿಡಿಸಿರುತ್ತಾರೆ. ಅವರಿಗೆ ಒಂದು ಪರಿಚಯ ಮೂಲಕ ಹಾಗೂ ಈ ಕಲೆಯ ಬಗ್ಗೆ ಅವರನ್ನು ಸ್ವಲ್ಪ ವಿಸ್ತಾರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಸಹೋದರಿಯವರಿಗೆ. ನಿಮ್ಮ ಹೆಸರೇನಮ್ಮ? ನಂದ ಹತ್ತಿಕೋಟಿ ಅಂತ. ಎಲ್ಲಿಂದ ಬಂದಿರಮ್ಮ ನೀವು? ನಾನು ಆ್ಯಕ್ಚುಲಿ ಧಾರವಾಡದಲ್ಲಿರೋದು, ಬಟ್ ನಮ್ಮೂರು ಶಿರಹಟ್ಟಿ. ತುಂಬ ಹೃದಯ ಧನ್ಯವಾದಗಳು. ಇನ್ನೊಂದು ಈ ಚಿತ್ರನ ನಮ್ಮ ಬಾಲಿಲ ಮಹಾಂತ ಶಿವಗಳ ಚಿತ್ರವನ್ನು ಬಿಡಿಸಿದಿರಲ್ಲ ರಂಗೋಲಿಯಲ್ಲಿ, ನಿಮಗೆ ಇದಕ್ಕಿಂತ ಮುಂಚೆಗೆ ಯಾರಾದರೂ ಹೇಳಿದ್ರಾ ಅಥವಾ ನಿಮ್ಮ ಒಂದು ಸ್ವಪ್ರಯತ್ನದಿಂದ ಬಂದು ಈ ಕೆಲಸವನ್ನು ಮಾಡಿದಿರಾ? ಆ್ಯಕ್ಚುಲಿ ಇದು ನನಗೆ ಈ ದೇವ್ರಿಗೆ ಏನೋ ಒಂದು ಸೇವೆ ಮಾಡಬೇಕು ಅಂತಿತ್ತು, ಸೊ ಬಂದು ಮಾಡಿದೆ. ಒಳ್ಳೆ ಅದ್ಭುತವಾಗಿ ಬಿಡಿಸಿದ್ರಿ. ಇನ್ನೊಂದು ಏನು ಪ್ರಯತ್ನ ಅಂತಂದ್ರೆ, ಇದಕ್ಕಿಂತ ಮುಂಚೆ ನೀವು ಬೇರೆ ಎಲ್ಲರ ಜಾತ್ರೆ ಆಗಲಿ ಕಾರ್ಯಕ್ರಮ ಆಗಲಿ ಇದೇ ಥರ ಮತ್ತೆ ಏನಾದ್ರು ಬಿಡಿಸಿದ್ರು ಅಥವಾ ಇದೇ ಪ್ರಯತ್ನ ಪ್ರಥಮ ಅಂತ? ಬಿಡಿಸಿದ್ದೀನಿ ಸರ್, ತುಂಬ ಕಾರ್ಯಕ್ರಮಗಳನ್ನು ಬಿಡಿಸಿದ್ದೀನಿ. ಆದರೂ ಅಚ್ಚುಕಟ್ಟಾಗಿ ಬಿಡಿಸಿದ್ರಿ. ಸುಮಾರು ನೀವೇನು ಎಷ್ಟು ವರ್ಷದಿಂದ ನೀವು ಈ ಕೆಲಸನ ಮಾಡಿದ್ರಿ? ನಾನು ಡಿಗ್ರಿನ ಇದರಲ್ಲೇ ಮಾಡ್ಕೊತಿರೋದು, ಅಂದರೆ BVA ಅಂತ ವಿಸುವಲ್ ಆರ್ಟ್ ಮಾಡ್ಕೊತಿದ್ದೆ. ಇದನ್ನು ನಾನು 4 ಇಯರ್ಸಿಂದ ಮಾಡ್ತಿದ್ದೀನಿ, ಬಟ್ ರಂಗೋಲಿ ಟ್ರೈ ಮಾಡ್ತಿರೋದು ಇವಾಗ ಒಂದು 4-5 ತಿಂಗಳಿಂದ ಹಾಕ್ತಿದ್ದೀನಿ. ಆಯ್ತು ಮತ್ತು ಧನ್ಯವಾದಗಳು. ಏನು ಅಂತಂದ್ರೆ, ಈ ವಿಶೇಷವಾಗಿ ಜಾತ್ರಾ ಮಹೋತ್ಸವಕ್ಕೆ ಇದೊಂದು ವಿಶೇಷವಾದ ರಂಗೋಲಿಯ ಚಿತ್ರವನ್ನು ಬಿಡಿಸಿದ್ರಿ. ನಿಮಗೆ ಶ್ರೀ ಬಾಲಿಲ ಮಹಾಂತ ಶಿವಯೋಗಿಗಳ ಕೃಪಾಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ, ಕುಟುಂಬದವರ ಮೇಲೆ ಸದಾಕಾಲ ಮಹಾಂತೇಶ್ವರ ನಿಮ್ಮ ಮೇಲೆ ಸದಾ ಆಶೀರ್ವಾದ ಮಾಡಲಿ, ಶುಭಾಶೀರ್ವಾದ ನಿಮ್ಮ ಮೇಲೆ ಸದಾಯವಾಗಿರಲಿ. ಹಾಗೂ ಈ ಚಿತ್ರವನ್ನು ಬಿಡಿಸಿದ್ದಕ್ಕಾಗಿ ಈ ಸಹೋದರರಿಗೆ ನಮ್ಮ ಊರಿನ ಪರವಾಗಿ, ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ಈ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳ ಎಲ್ಲರ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಹೋದರರಿಗೆ ತಿಳಿಸುತ್ತೇನೆ. ಧನ್ಯವಾದಗಳಮ್ಮ. ಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳವಗೆ ತೃಣಗಾಂಬು, ಅವನಿ ಭೋಗಗಳವಗೆ ತೃಣಗಾಂಬು. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳವಗೆ ತೃಣಗಾಂಬು, ಅವನಿ ಭೋಗಗಳವಗೆ ತೃಣಗಾಂಬು.